ಹಾಗೆಯೇ ಸುತ್ತಲಿನ ಪರಿಸರದ ಕಡೆ ಸಂಪೂರ್ಣವಾದ ಗಮನವನ್ನು ಇಡ್ತಾ ಬನ್ನಿ. ಪಕ್ಷಿಗಳ ಆನಂದವನ್ನು, ಕಲರವನ್ನು ಆನಂದದಿಂದ ಗ್ರಹಿಸ್ಕೊಂತ ಬನ್ನಿ. ನಿಮ್ಮ ಸಂಪೂರ್ಣವಾದ ಗಮನ ಉಸಿರಾಟದ ಕ್ರಿಯೆ ಮೇಲೆ ಇಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಸದಾ ನಗಳು ಮುಗ ಇರಬೇಕು. ನಿಮ್ಮ ಮನಸ್ಸಿನಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿತಾ ಇರಬೇಕು. ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡ್ತಾ ಬನ್ನಿ. Take a deep breath. Take a deep breath. ಪ್ರಾರ್ಥನೆ. ಗಾಯತ್ರಿ ಮಂತ್ರ ಓಂ ಅಸತೋಮ ಸದ್ಗಮಯ ಓಂ ಶಾಂತಿ ಶಾಂತಿ. ಕೇಳ್ತಾ ಹೋಗೋಣ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷದ ಥೀಮು ಒಂದು ಭೂಮಿ ಮತ್ತು ಆರೋಗ್ಯಕ್ಕಾಗಿ ಯೋಗ. ಭೂಮಿ ಒಂದು, ನಾವು ಯೋಗ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯನೂ ಪರ್ಫೆಕ್ಟಾಗಿ ನಾವು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ, ಪ್ರತಿದಿನ ನಾವು ಯೋಗ ಮಾಡೋದನ್ನ ಅಭ್ಯಾಸ ಮಾಡ್ಕೊತ ನಮ್ಮ ಜೀವನದಲ್ಲಿ ಸಾಧನೆಯನ್ನು ಸಾಧಿಸೋಣ. ನಾವು ಯೋಗನ ಕಲಿತು ಯೋಗನ ಒಂದು ಸಾಧನೆಯಾಗಿ ಬಳಸ್ಕೊತ ನಮ್ಮ ಆರೋಗ್ಯನ ಹೆಚ್ಚಿಸ್ಕೋಣ ಅಂತ ಹೇಳ್ತಾ, ಎರಡೂ ಕೈಗಳು ಮುಷ್ಟಿ ಮಾಡ್ಕೊಳ್ಳಿ. ಹಾಗೆ ಇನ್ನೇನು ಮಾಡ್ತೀವಿ, ಹಿಂಬಾಗಿ ಬೆಂಡಾಗ್ತಾ ಬನ್ನಿ. ಎಕ್ಸೆಲ್ ಮಾಡ್ತಾ ಪೂರ್ತಿ ಮುಂಬಾಗಿ ಬೆಂಡಾಗ್ತಾ ಗುಂದಿಸ್ತಾ ಬನ್ನಿ. ನಿಧಾನಕ್ಕೆ ಮೇಲೆ ಬಂದು ಎರಡೂ ಕೈಗಳನ್ನು ಬಿಸಿಯಾಗಿ ಮುಗಿಸ್ಕೊಂತ ಬನ್ನಿ. ಬಿಸಿಯಾದ ಕೈಗಳನ್ನ ಹಾಗೆ ಬೆನ್ನಿನ ಮೇಲೆ ಇಟ್ಟು ಕತ್ತಲ್ಲಿ ಸ್ವಲ್ಪ ಬ್ಲಿಂಕ್ ಮಾಡ್ತಾ ಮುಂದೆ ತಂದು ಪ್ರದರ್ಶನ ಮಾಡ್ಕೊತ ಬನ್ನಿ. ಓಂ ಓಂ ಓಂ. ನಿಧಾನಕ್ಕೆ ಹಾಗೆ ಕಾಲುಗಳನ್ನ ಬಿಡಿಸ್ಕೊಂತ ಬನ್ನಿ. ಸ್ಲೋ ಆಗಿ ಕಾಲುಗಳನ್ನ ಬಿಡಿಸ್ಕೊಂತ ಬರಬೇಕು. ಕಾಲುಗಳನ್ನ ಟೈಟ್ ಮಾಡಿ ಲೂಸ್ ಮಾಡ್ತಾ ಬನ್ನಿ. ಇನ್ನೆರಡು ಪಾದಗಳನ್ನ ಹಿಂದಕ್ಕೆ ಮುಂದಕ್ಕೆ ಆಡಿಸ್ತಾ ಬನ್ನಿ. ನಿಧಾನಕ್ಕಾಗೆ ರೊಟೇಟ್ ಮಾಡ್ತಾ ಬನ್ನಿ. ರಿವರ್ಸ್
ಆಂಟಿ ಕ್ಲಾಕ್ ವೈಸ್. ನೀ ಕ್ಯಾಪ್ನ ಟೈಟ್ ಮಾಡಿ ಲೂಸ್ ಮಾಡಿ, ಬರೀ ನೀ ಕ್ಯಾಪ್ ಮಾತ್ರ ಟೈಟ್ ಮಾಡಿ ಲೂಸ್ ಮಾಡಬೇಕು. ನೆಕ್ಸ್ಟ್ ಸ್ಲೋಲಿ ಫೋಲ್ಡ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಬೋತ್ ದಿ ಲೆಗ್ಸ್, ಎರಡು ಕಾಲುಗಳನ್ನ ಒಟ್ಟಿಗೆ ಫೋಲ್ಡ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಗ್ರೈಂಡಿಂಗ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಾ ಬನ್ನಿ. ಎರಡು ಕೈಗಳಿಂದ ರಾಗಿನ ಬೀಸ್ತಾ ಬರಬೇಕು, ಗ್ರೈಂಡಿಂಗ್ ಮಾಡ್ತಾ ಬರಬೇಕು. ಹಾಗೆ ರಿವರ್ಸ್. ನೆಕ್ಸ್ಟ್ ದಂಡಾಸನದಲ್ಲಿ ಕೋನಾಸನ. ನೆಕ್ಸ್ಟ್ ಹಾಗೆ ಬಲಗೈಯಿಂದ ಬಲಗಾಲನ್ನು ಹೋಲ್ಡ್ ಮಾಡ್ಕೊಳ್ಳಿ, ಎಡಗೈ ಲಿಫ್ಟ್ ಮಾಡ್ತಾ ಬನ್ನಿ. ದೃಷ್ಟಿ ನೇರವಾಗಿ ಎಡಗೈ ಬೆರಳ ಮೇಲೆ ಇರಲಿ. 1 2 3 4 5. ನೆಕ್ಸ್ಟ್ ಎಡಗೈಯಿಂದ ಎಡಗಾಲನ್ನು ಹೋಲ್ಡ್ ಮಾಡ್ಕೊಳ್ಳಿ, ಬಲಗೈ ಲಿಫ್ಟ್ ಮಾಡ್ತಾ ಬನ್ನಿ. ದೃಷ್ಟಿ ನೇರವಾಗಿ ಬಲಗೈ ಬೆರಳ ಮೇಲೆ ಇರಲಿ. 1 2 3 4 5. ನೆಕ್ಸ್ಟ್ ಹಾಗೆ ಸೈಡ್ ಸ್ವಲ್ಪ ಬೆಂಡ್ ಆಗ್ತಾ ಬನ್ನಿ, ಸೈಡ್ ಬೆಂಡ್ ಆಗ್ತಾ ಬನ್ನಿ. 1 2 3 4 5. ನೆಕ್ಸ್ಟ್ ಹಾಗೆ ಲೆಫ್ಟ್, ದೃಷ್ಟಿ ನೇರವಾಗಿ ಹಿಂಬಾಲಿರಬೇಕು. 1 2 3 4 5. ನೆಕ್ಸ್ಟ್ ಹಾಫ್ ಬಟರ್ ಪ್ಲೇ, ಹಾಗೆ ತಗೊಂತ ಬನ್ನಿ. ಹಾಗೆ ಲಿಫ್ಟ್ ಮಾಡಿ ಎರಡು ಕೈಗಳಿಂದ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಹೀಗೆ ಮಗುನ ಆಡಿಸ್ತಾ ಬರಬೇಕು ನಿಧಾನಕ್ಕೆ. ಹಾಗೆ ಮಗುಗೆ ಮುಟ್ಕೊಳ್ತಾ ಬರಬೇಕು. ಹಾಗೆ ಲೆಗ್ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಲಿಫ್ಟ್ ಮಾಡಿ ಮಗುನ ಆಡಿಸ್ತಾ ಬನ್ನಿ. ಇಸ್ ದ ಬೇಬಿ. ನೆಕ್ಸ್ಟ್ ಬದ್ಧ ಕೋನಾಸನ, ಕರೆಕ್ಟ್ ಪೊಸಿಷನ್ ತಗೊಳ್ಳಿಗೆ. ಹಾಗೆ ಎಕ್ಸೈಲ್ ಮಾಡ್ತಾ ಪೂರ್ತಿ ಬೆಂಡ್ ಆಗ್ತಾ ಬನ್ನಿ. ನೆಕ್ಸ್ಟ್ ಸ್ವಲ್ಪ ಮುಂದೆ ತಗೊಳ್ಳಿಗೆ, ಪಾದಗಳನ್ನು ಚೂರು ಮುಂದೆ ತಗೊಳ್ಳಿಗೆ. ಹಾಗೆ ಬೆಂಡ್ ಆಗ್ತಾ ಬನ್ನಿ. ಈಗ ಇನ್ನೂ ಬೆಂಡ್ ಆಗ್ತಾ ಬನ್ನಿ, ಇನ್ನೂ ಬೆಂಡ್ ಆಗ್ತಾ ಬನ್ನಿ. ನೆಕ್ಸ್ಟ್ ಎರಡು ಕೈಗಳಿಂದ ಮಿಡ್ ಬೆಲ್ಟ್ನ ಲಾಕ್ ಮಾಡ್ಕೊಳ್ಳಿ. ಹಾಗೆ ಲಿಫ್ಟ್ ಮಾಡ್ತಾ ಬನ್ನಿ. ಲಿಫ್ಟ್ 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 ಲಿಫ್ಟ್. slowly come back to the position. Next, buttocks lift ಮಾಡ್ತಾ ಬನ್ನಿ. ಇನ್ನೇನು ಮಾಡ್ತಾ ಲಿಫ್ಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು. 1 2 3 4 5. ಹಾಗೆ ಬಲಗಾಲ ಲಿಫ್ಟ್ ಮಾಡಿ. 1 2 3 4 5. ನೆಕ್ಸ್ಟ್ ಲೆಫ್ಟ್ ಲೆಗ್. 1 2 3 4 5. ಹಾಗೆ ಸೈಡ್ಸ್ ಬನ್ನಿ. ಅಪೋಸಿಟ್. ಹಾಗೆ ಮಯೂರಾಸನ ಆಗ್ತಾ ಬರೋಣ. ಕರೆಕ್ಟಾಗಿ ಎರಡು ಕೈಗಳು ಈಗ ತಗೊಂತ ನಿಮ್ಮ ದೇಹನ ಅರ್ಧ ಭಾಗ ಮಾಡ್ಕೊಬೇಕು. ಕೈಗಳನ್ನ ಫೋಲ್ಡ್ ಮಾಡ್ಕೊಂತ ಕರೆಕ್ಟಾಗಿ ಪೊಸಿಷನ್ ತೊಗೊಬೇಕು. ಆಮೇಲೆ ಹಾಗೆ ಲಿಫ್ಟ್ ಮಾಡ್ತಾ ಬರ್ಬೇಕು. ಕರೆಕ್ಟಾಗಿ ತೊಗೊಂಡಿಗೆ just relax. Next,
ಹಾಗೆ ತಗೊಳ್ಳಿ, ಕರೆಕ್ಟಾಗಿ ಪೊಸಿಷನ್ ತಗೊಳ್ಳಿ. ನೋಡಿ ಪೊಸಿಷನ್ ಕರೆಕ್ಟ್. ಅರ್ಧ ಚಂದ್ರಾಸನ ಕೈ ಕಟ್ತಾ ಬನ್ನಿ. ಈಗ ಇನ್ನೇನು ಮಾಡ್ತಾ ಹಿಂಗೆ ಪೂರ್ತಿ ಬೆಂಡ್ ಆಗ್ತಾ ಬನ್ನಿ. ಬೆಂಡ್ 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 ಬೆಂಡ್. 1 2 3 4 5. ನೆಕ್ಸ್ಟ್ ಉತ್ಸಾಸನ ಹಾಗೆ ಮಾಡೋಣ. ಪ್ರೋಟೋಕಾಲಲ್ಲಿ ಇರೋದನ್ನೇ 1 by 1 ಮಾಡಿಸ್ತಾ ಹೋಗ್ತಿರ್ತೀನಿ. ನೆಕ್ಸ್ಟ್ ಕರೆಕ್ಟಾಗಿ ಟೂ ಫಿಂಗರ್ ಮೇಲೆ ತಗೊಳ್ತಾ ಬರಬೇಕು. ಹಾಗೆ ಬಲಗೈ ತೊಗೊಂಬಂದು ಬಲ್ಗಾಲ್ ಹಿಂಡಿಗೆ ಬದಿಸ್ತಾ ಬರಬೇಕು. ಎಡಗೈ ತೊಗೊಂಬಂದು ಎಡಗಾಲ್ ಹಿಂಡಿಗೆ ಹೀಗೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಬನ್ನಿ. 1 2 3 4 5. ಸ್ಲೋಲಿ ಕಮ್ಮಿ. ನೆಕ್ಸ್ಟ್ ಎರಡನೇ ಭಾಗ ಪಾದನ ಪೂರ್ತಿ ಬ್ಲ್ಯಾಕ್ ಮಾಡ್ಕೊಳ್ಳಿ. ಬಲಗೈ ತೊಗೊಂಬಂದು ಬಲಗಾಲ್ ಪಾದಕ್ಕೆ ಮೆತ್ತಿಸ್ತಾ ಬರಬೇಕು. ಎಡಗೈ ತೊಗೊಂಬಂದು ಎಡಗಾಲ್ ಪಾದಕ್ಕೆ ಮೆತ್ತಿಸ್ತಾ ಬನ್ನಿ. ಹೀಗೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಬನ್ನಿ. 1 2 3 4 5. ಸ್ಲೋಲಿ ಕಮ್ ಬ್ಯಾಕ್ ಟು ದಿ ಪೊಸಿಷನ್. ಹಾಗೆ ತಗೊಂತ ನಿಧಾನಕ್ಕೆ ಮೇಲೆ ಬನ್ನಿ. ನೆಕ್ಸ್ಟ್ ಕರೆಕ್ಟಾಗಿ ಪೊಸಿಷನ್ ತಗೊಳ್ಳಿ. ಚಿತ್ರ ತಾರಾಸನ ಕರೆಕ್ಟಾಗಿ ಅಡ್ಡಾಡಿ ಮುಖಾಲಲ್ಲಿ ಈ ಪೊಸಿಷನ್ ನೋಡ್ಕೊಬೇಕು. ನೆಕ್ ಎಕ್ಸೈಸ್ ಮಾಡ್ತಾ ಬರೋಣ. ಹಿಂಗಲ್ಲಿ ಬರ್ತಾ ಎಕ್ಸೆಲ್ ಮಾಡ್ತಾ ಡೌನ್ ನಿಧಾನಕ್ಕೆ ಮಾಡ್ತಾ ಬರಬೇಕು. ಉಸಿರಿನ ಜೊತೆ ಜೊತೆನಲ್ಲೇ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹಾಗೆ ಪಕ್ಕಕ್ಕೆ ಎಕ್ಸೆಲ್ ಮಾಡ್ತಾ ಡೌನ್, ಇನ್ನೇನು ಮಾಡ್ತಾ ಸ್ಟ್ರೈಟ್, ಫರ್ದರ್ ಎಕ್ಸೆಲ್ ಮಾಡ್ತಾ ಅಪೋಸಿಟ್ ಡೌನ್, ಇನ್ನೇನು ಮಾಡ್ತಾ ಸ್ಟ್ರೈಟ್, ಹಾಗೆ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹಿಂಭಾಗಕ್ಕೆ ಅಪೋಸಿಟ್, next neck rotation clockwise. inhale ಮಾಡ್ತಾ exhale ಮಾಡ್ತಾ ಡೌನ್. ಉಸಿರಿನ ಜೊತೆ ಜೊತೆನಲ್ಲೇ ಮಾಡ್ತಾ ಬರಬೇಕು. ನಿಮಗೆ ಗೊತ್ತಿಲ್ಲದಂಗೆನೆ ನಿಮ್ಮ ಕತ್ತಿನ ಭಾಗ ರೊಟೇಟ್ ಆಗ್ತಾ ಇರಬೇಕು. ಹಾಗೆ ರಿವರ್ಸ್, ಅಪೋಸಿಟ್ ಸೈಡ್, ಸ್ಟಾಪ್ ಮಾಡಿ. ನೆಕ್ಸ್ಟ್ ಎರಡು ಕೈಗಳು ಸೊಂಟದ ಮೇಲೆ ಹೀಗೆ ಬರಲಿ, ಸೊಂಟದ ಮೇಲೆ ಬರಲಿ. ಈಗ ರೊಟೇಟ್ ಮಾಡ್ತಾ ಬನ್ನಿ. ಲೆಫ್ಟ್ ರೊಟೇಟ್ ಮಾಡಿ, ಹಾಗೆ ಹೋಲ್ಡ್ ಮಾಡಿ. 1 2 3 4 5. ನೆಕ್ಸ್ಟ್ ರೈಟ್ ಅಪೋಸಿಟ್ ಸೈಡ್ ಕರೆಕ್ಟಾಗಿ ಪೊಸಿಷನ್ ತಗೋಬೇಕು. 1 2 3 4 5. ಸ್ಟ್ರೈಟ್ ಬನ್ನಿ. ನೆಕ್ಸ್ಟ್ ಎರಡು ಕೈಗಳನ್ನ ಇಳಿಸ್ತಾ ಕೈಗಳಿಗಾಗಿ ಸೂಕ್ಷ್ಮ ವ್ಯಾಯಾಮ. ಕೈಗಳನ್ನ ಈಗ ಟೈಟ್ ಕ್ಲೋಸ್ ಟೈಟ್ ಕ್ಲೋಸ್ ಟೈಟ್ ಕ್ಲೋಸ್ ಟೈಟ್ ಕ್ಲೋಸ್ ಟೈಟ್ ಕ್ಲೋಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹಾಗೆ ಬೆಂಡ್ ಮಾಡ್ತಾ ಬನ್ನಿ. ಫೋರ್ಸಿಬಲ್ ಬೆಂಡ್ ಇರಬೇಕು. ನೆಕ್ಸ್ಟ್ ಎರಡು ಕೈಗಳು ಮುಷ್ಟಿ ಮಾಡಿಕೊಂಡು ಈಗ ರೊಟೇಟ್ ಮಾಡ್ತಾ ಬನ್ನಿ. ಜಸ್ಟ್ ರೊಟೇಟ್. ರಿವರ್ಸ್, ನೆಕ್ಸ್ಟ್ ಹಾಗೆ ಹಿಂಭಾಗಕ್ಕೆ ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊತಾ ಬರಬೇಕು. ನೆಕ್ಸ್ಟ್ ಹಾಗೆ ಪಕ್ಕಕ್ಕೆ ನೆಕ್ಸ್ಟ್ ಹಾಗೆ ಹೋಲ್ಡ್ ಮಾಡಿ. ಕರೆಕ್ಟಾಗಿ ಪೊಸಿಷನ್ ತಗೊಂಡಾಗೆ ಹೋಲ್ಡ್ ಮಾಡಿ. ನಿಮ್ಮ ಭುಜಗಳು ಕರೆಕ್ಟಾಗಿರಬೇಕು. ಆ್ಯಕ್ಚುಲಿ ಇದು ನೀವು ಯಾವಾಗಲೂ ಸದಾ ಫ್ರೀಯಾಗಿ ಮಾಡ್ತಾ ಬರಬೇಕು. ಏಜ್ ಆಗ್ತಾ ಆಗ್ತಾ ನಿಮ್ಮ ಶೋಲ್ಡರ್ ರೀಜನ್ನು ಬಿದ್ದೋಗ್ಬಿಡುತ್ತೆ. ಅಲ್ಲಿ ಮಸಲ್ಸ್ ಸ್ಕ್ರ್ಯಾಚ್ ಆಗ್ತಾ ಹೋಗುತ್ತೆ. ಮಸಲ್ಸ್ಗಳು ಗಟ್ಟಿ ಇರೋದಿಲ್ಲ.
ಸ್ಟ್ರೆಂತ್ ಮಾಡ್ಕೋಬೇಕಂದ್ರೆ ಇದನ್ನ ಜಾಸ್ತಿ ಮಾಡ್ತಾರೆ. ಸಿಂಪಲ್ ಎಕ್ಸಸೈಸ್ ಇದನ್ನ ಮಾಡ್ತಾ ಬರ್ಬೇಕು ನೀವು. 1 2 3 4 5. ಹಾಗೆ ನಿಧಾನಕ್ಕೆ ರೈಟ್ ಟರ್ನ್ ಅಂತ ಬನ್ನಿ. ಪೊಸಿಷನ್ ಹಾಗೆ ಅಲ್ಲಿ ರೈಟ್ ಕೈ ಲಿಫ್ಟ್ ಮಾಡೋದು. ಈಗ ನಿಂತಿದ್ದೀವಿ, ಇರೋದೇ ಪೊಸಿಷನ್ ಇದೆ. ಹಾಂ, ಇರೋದೇ ರಾಂಗಲ್ಲಿ ಸೀಟ್ ಹಾಕೊಂಡಿದ್ದೀವಿ. 1 2 3 4 5. ಹಾಗೆ ಅಪೋಸಿಟ್ 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 ಫುಲ್ ರೊಟೇಟ್ ಮಾಡ್ತಾರೆ. 1 2 3 4 5. ಹಾಗೆ ನಿಧಾನಕ್ಕೆ ರೊಟೇಟ್ ಮಾಡ್ತಾರೆ. ಕ್ಲಾಕ್ ವೈಸ್ ಸ್ಲೋ ರೊಟೇಟ್ ಮಾಡ್ತಾರೆ. ಸ್ಲೋ ರೊಟೇಟ್ ಮಾಡ್ತಾರೆ. ಹಾಗೆ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಹಾಗೆ ಹ್ಯಾಂಡ್ ಚೇಂಜ್ ಮಾಡ್ತಾ ಬನ್ನಿ. ಅಪೋಸಿಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಹಾಗೆ ರಿವರ್ಸ್. ಹಾಗೆ ತಗೊಳ್ತಾ ಬನ್ನಿ. ನೆಕ್ಸ್ಟ್ ಬೋತ್ ಹ್ಯಾಂಡ್ಸ್ ಟುಗೆದರ್. ಎರಡು ಕೈಗಳು ಒಟ್ಟಿಗೆ ಮಾಡ್ತಾ ಬನ್ನಿ. ಹಾಗೆ ರಿವರ್ಸ್. ಎರಡು ಕೈಗಳನ್ನ ಈಗ ರಿವರ್ಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಹಾಗೆ ಸ್ವಿಮ್. ನೀವು ಸ್ಟ್ಯಾಂಡಿಂಗ್ ಅಲ್ಲೇ ಸ್ವಿಮ್ ಮಾಡ್ಬೋದು. ಬರೀ ನೀರಲ್ಲಿ ಒಂದೇ ಕಡೆ ಸ್ವಿಮ್ ಮಾಡ್ಬೋದು ಅನ್ಕೊಂಬೇಡಿ, ಇಲ್ಲೂ ಮಾಡ್ಬೋದು. ನೀರಲ್ಲಿ ಮಾಡೋದಕ್ಕಿಂತ ಇದು ಕಷ್ಟ. ನಿಂತ್ಕೊಂಡು ಸ್ವಿಮ್ ಮಾಡೋದು ನೀವು ಕರೆಕ್ಟಾಗಿ ಮಾಡ್ತಾ ಬರಬೇಕು. ಅಬ್ಸರ್ವ್ ಯುವರ್ ಶೋಲ್ಡರ್ ರೀಜನ್. ಫುಲ್ ಪೇನ್ ಬರುತ್ತೆ. ನೆಕ್ಸ್ಟ್ ಎರಡು ಕೈಗಳು ಸೊಂಟದ ಮೇಲೆ ಬರಲಿ. ಸೊಂಟದ ಭಾಗಕ್ಕೆ ನಿಧಾನಕ್ಕೆ ರೊಟೇಟ್ ಮಾಡ್ತಾ ಬನ್ನಿ. ಸ್ಲೋಲಿ ರೊಟೇಟ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಹಾಗೆ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಮಂಡಿ ಚುಕ್ಕುಳಿಗೆ. ಇವೆಲ್ಲ ನಿಮಗೆ ಪ್ರಿಪರೇಷನ್ಸ್. ಸೂರ್ಯ ನಮಸ್ಕಾರ ಮಾಡಲಿಕ್ಕಾಗಲಿ, ಆಸನಗಳು ಮಾಡಲಿಕ್ಕಾಗಲಿ ಎಲ್ಲೂ ಹಿಡಿದಿರಬಾರ್ದು ನಿಮ್ಮ ದೇಹ. ನೆಕ್ಸ್ಟ್ ಹಾಗೆ ಹೊರಗಡೆ ಜಾಯಿನ್ ಯುವರ್ ಲೆಗ್ಸ್. ಎರಡು ಕಾಲುಗಳನ್ನ ಜಾಯಿನ್ ಮಾಡ್ಕೊಂತ ಬನ್ನಿ. ಎರಡು ಮಂಡಿಗಳು ಒಟ್ಟಿಗೆ ರೊಟೇಟ್ ಮಾಡ್ತಾ ಬನ್ನಿ ಕ್ಲಾಕ್ ವೈಸ್. ಹಾಗೆ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ಹಾಗೆ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಬನ್ನಿ. ಹೀಗೆ ಜಸ್ಟ್ ಅಬ್ಸರ್ವ್ ಯುವರ್ ನೀ ಕ್ಯಾಪ್ಸ್. ಹಾಗೆ ಒಂದು ತಾಡಾಸನ ಹಾಕೋಣ. ಎರಡು ಕೈಗಳಿಗೆ ಲಾಕ್ ಮಾಡ್ಕೊಳ್ಳಿ. ಹಾಗೆ ಒಂದೊಂದೇ ಪ್ರೋಟೋಕಾಲ್ ಅಲ್ಲಿ ಇರೋದು ಮಧ್ಯದಲ್ಲಿ ಒಂದೊಂದು ಹಾಕಿ ಮಾಡಿಸ್ತಾ ಇರ್ತೀನಿ. ಹಾಗೆ ತಗೊಳ್ತಾ ಇನ್ನೇನು ಮಾಡ್ತಾ ಹಾಗೆ ತಗೊಳ್ತಾ ಬನ್ನಿ. ಹಾಗೆ ತಗೊಳ್ತಾ ಬನ್ನಿ. ಹಾಗೆ ತಗೊಳ್ತಾ ಬನ್ನಿ. ಟೋ ಫಿಂಗರ್ ಮೇಲೆ ತಗೊಳ್ಳಿ. ಟೋ ಫಿಂಗರ್ ಮೇಲೆ ತಗೊಳ್ಳಿ. ದೃಷ್ಟಿ ನೇರ ಮುಂದೆ ಇರಲಿ. ಟೋ ಫಿಂಗರ್ ಮೇಲೆ ತಗೊಳ್ಳಿ. 1 2 3 4 5. ನಿಧಾನಕ್ಕೆ ವಾಪಸ್ ಬನ್ನಿ. ನೆಕ್ಸ್ಟ್ ಹಾಗೆ ಇರಿ, ಪೊಸಿಷನಲ್ಲಿ ಇರಿ. ಬಲಗಾಲ್ ಮುಂದೆ ತಗೊಳ್ಳಿ. ಬಲಗಾಲ್ ಮುಂದೆ ತಗೊಳ್ಳಿ. ಹಾಗೆ ಜೊತೆಗೆ ವೇರಿಯೇಷನ್ಸ್ ಮಾಡಿಸ್ತಾ ಬರೋಣ. ಎಡಗಾಲು ಟೋ ಫಿಂಗರ್ ಮೇಲೆ ಬರಬೇಕು. ಹಾಗೆ ಹಿಂಭಾಗ ಬೆಂಡ್ ಆಗ್ತಾ ಬನ್ನಿ. ಇನ್ನೇನು ಮತ್ತೆ ಬೆಂಡಾಗಿ 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 ಬೆಂಡ್. 1 2 3 4 5. ನೆಕ್ಸ್ಟ್ ಅಪೋಸಿಟ್. ಬಲಗಾಲ ಹಿಂದಕ್ಕೆ ಹೋಗಿ ಎಡಗಾಲು ಮುಂದೆ ತಗೊಳ್ಳಿ. ಬಲಗಾಲು ಟೋ ಫಿಂಗರ್ ಮೇಲೆ ತೊಗೊಳ್ತಾ ಬನ್ನಿ. ಹಾಗೆ
ಪೂರ್ತಿ ಬೆಂಡಾಗ್ತಾ ಬರ್ಬೇಕು ಹಿಂಭಾಗಕ್ಕೆ. 1 2 3 4 5. ನೆಕ್ಸ್ಟ್ ಎರಡು ಕಾಲುಗಳು 1 ಅಡಿ 1.5 ಅಡಿ ನಿಮ್ಮ ಕಂಫರ್ಟ್ ಝೋನ್ ನೋಡ್ಕೊಂತ ಬರ್ಬೇಕು. ಪೊಸಿಷನ್ ಅಲ್ಲಿ ಹಾಗೆ ಇರಬೇಕು. ಹಾಗೆ ಎಕ್ಸೆಲ್ ಮಾಡ್ತಾ ರೈಟ್ ಬೆಂಡ್ ಆಗ್ತಾ ಬನ್ನಿ. ಎಕ್ಸೇಲ್ ಹಾಗೆ ನಿಮ್ಮ ಮನೆ ಬಂದು ನಿಮ್ಮ ಬಲಗಾಲ ಮಣ್ಣೆ ಟಚ್ ಮಾಡ್ಬೇಕು. ಆ ಲೆವೆಲ್ ಬೆಂಡ್ ಆಗ್ತಾ ಬರ್ಬೇಕು. 1 2 ಮಂಡಿ ಲಾಕ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡಬೇಡಿ. 3 4 5. ಇದೇ ನೆಕ್ಸ್ಟ್ ಫರ್ದರ್ ಎಕ್ಸೆಲ್ ಮಾಡ್ತಾ ಅಪೋಸಿಟ್. ಎಕ್ಸೇಲ್ 1 2 3 4 5. ಇದೇ ಹಾಗೆ ನಿಧಾನಕ್ಕೆ ಎರಡು ಕೈಗಳನ್ನ ಬಿಡಿಸ್ಕೊಂಡು ಈ ಪೊಸಿಷನ್ಗೆ ಬನ್ನಿ. ಮುಂಜೆ ನೇರಕ್ಕೆ ಬರಬೇಕು. ಈ ಪೊಸಿಷನ್ ಅಲ್ಲಿ ತಗೊಳ್ಳಿ. ಈಗ ಹಾಗೆ ತಗೊಳ್ಳಿ ಪೊಸಿಷನಲ್ಲಿ. ಹಾಗೆ ನಿಧಾನಕ್ಕೆ ರೈಟ್ ಟರ್ನ್ ಆಗ್ತಾ ಬನ್ನಿ. ನೀವು ಸ್ವಂತದ ಭಾಗ ಪೂರ್ತಿ ಟ್ವಿಸ್ಟ್ ಆಗಬೇಕು. 1 2 3 4 5. ನೆಕ್ಸ್ಟ್ ಅಪೋಸಿಟ್. 1 2 3 4 5. slowly come to the position. Just relax. ಹಾಗೆ ಬನ್ನಿ. ಬಾಡಿನ ಪೂರ್ತಿ ಶರೀರ ಬಿಟ್ಕೊಡ್ಬೇಕು. ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಬರಬೇಕು. ನಿಮ್ಮ ಇಡೀ ದೇಹ ಗಮನಿಸ್ತಾ ಬರಬೇಕು. ಈಗ ನಾವು ಮಾಡಿದ್ದ ಸ್ಟ್ರೆಚಿಂಗು, ತಾಡಾಸನ, ಇದರಿಂದ ನಿಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗಿದೆ, ಜೊತೆಗೆ ಫ್ರೀ ಎಕ್ಸಸೈಸು ಪ್ರತಿಯೊಂದು ನಿಮ್ಮ ಸೊಂಟದ ಭಾಗ ಟ್ವಿಸ್ಟ್ ಆಗಿರುತ್ತೆ. ಇಡೀ ದೇಹನ ಗಮನಿಸ್ಕೊಂತ ಬರಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದು ಬೆನಿಫಿಟ್ ಸಿಗೋದು. ನೀವು ಅಬ್ಸರ್ವ್ ಮಾಡಲಿಲ್ಲ ಏನು ಗೊತ್ತಾಗೋದಿಲ್ಲ. ನೀವೇನು ಮಾಡ್ತೀರೋ ಅಂದ್ರೆ ನಿಮಗೆ ಗೊತ್ತಿರೋದಿಲ್ಲ. ಆಮೇಲೆ ಯು ಹ್ಯಾವ್ ಟು ಅಬ್ಸರ್ವ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್. ನಿಮ್ಮ ಬಾಡಿನ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಬರಬೇಕು. ಒಂದೇ ಒಂದು ಸೂರ್ಯ ನಮಸ್ಕಾರ ಮಾಡೋಣ. ಮ್ಯಾಟ್ ಮುಂದೆ ಬಂದ್ಬಿಡಿ. ಎರಡೂ ಕೈಗಳು ವೃಕ್ಷಸ್ಥಳಗಳಿಗೆ ನಮಸ್ಕಾರ ಮುದ್ರ. ಹಾಗೆ ಉದಯಿಸುತ್ತಿರುವ ಸೂರ್ಯ ಚಿತ್ರಣವನ್ನು ಕಣ್ಣು ಮುಂದೆ ತಗೊಳ್ತಾ ಬನ್ನಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸೂರ್ಯ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಂತ ಬರಬೇಕು. ಓ ಸೂರ್ಯ ದೇವ, ನಿನ್ನ ಚಿನ್ನದ ತಟ್ಟೆ ಅಂತಿರುವ ಮುಖವಾಡನ್ನ ಕಳಚಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇದೆಯಾ. ಹಾಗೆ ನಮ್ಮ ಜೀವನದಲ್ಲೂ ಆ ಭಗವಂತ ನೀವು ನಂಬಿರೋಂಥ ಯೂನಿವರ್ಸ್ ನಮಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಅದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ತಾ ಬರಬೇಕು. ನಿಮ್ಮ ಮನಸ್ಸಿನಲ್ಲಿ ಪ್ರೇಯರ್ ಇರಬೇಕು, ಸ್ಟ್ರಾಂಗ್ ಪ್ರೇಯರ್ ಇರಬೇಕು. ಮೊದಲಿಗೆ ಓಂಕಾರ, ನಂತರ ಪ್ರಾರ್ಥನೆ. ಒಟ್ಟಿಗೆ ಹೇಳ್ತಾ ಹೋಗೋಣ. ಟೇಕ್ ಅ ಡೀಪ್ ಬ್ರೀತ್. ಊರ್ಧ್ವಮುಖಾಸನ. ಕಿವಿ ಮತ್ತೆ ತಗೊಂಡು ಎರಡು ಒಟ್ಟಿಗೆ ಬರಬೇಕು. ಇನ್ನೇನು ಮತ್ತೆ ಹಾಗೆ ತಗೊಂತಾ ಬನ್ನಿ, ಹಾಗೆ ತಗೊಂತಾ ಬನ್ನಿ, ಹಾಗೆ ತಗೊಂತಾ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವಾಗ ಬೆಂಡ್ ಆಗ್ತಾ ಬನ್ನಿ. ಬೆಂಡ್ 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 ಬೆಂಡ್. ಪಾದ ಹಸ್ತಾಸನ. ಮತ್ತೆ ಕಿವಿ ಮತ್ತೆ ತಗೊಂಡು ಎರಡು ಒಟ್ಟಿಗೆ ಬನ್ನಿ, ಎರಡು ಒಟ್ಟಿಗೆ ತಗೊಂತಾ ಬನ್ನಿ, ಎರಡು ಒಟ್ಟಿಗೆ ತಗೊಂತಾ ಬನ್ನಿ. ಎರಡೂ ಕೈಗಳು ಪಾದ ತಪ್ಪಕ್ಕೆ ಬರಲಿ. ಕತ್ತನ ಒಳಗಡೆ ತಳ್ತಾ ಬರಬೇಕು. ಏಕಪಾದ
ಕೃಷ್ಣಾಸನ. ಬಲಗಾಲ ಹಿಂದಕ್ಕೆ ಹೋಗಿ, ಎಡಗಾಲು ಮತ್ತೆ ಎರಡು ಕೈಗಳು ಈಕ್ವಲ್ ಇರಲಿ, ದೃಷ್ಟಿ ನೇರ ಮುಂದೆ ಇರಬೇಕು, ಪೊಸಿಷನ್ ಕರೆಕ್ಟ್ ಆಗಿರಬೇಕು. ನೆಕ್ಸ್ಟ್ ದಂಡಾಸನ. ಬಲಗಾಲ ಜೊತೆ ಎಡಗಾಲ ಜಾಯಿ ಮಾಡ್ಕೊಳ್ಳಿ, ಬಾಡಿ ಪೂರ್ತಿ ಸ್ಟ್ಯಾಂಡ್ ಆಗಿರಬೇಕು, ದೃಷ್ಟಿ ನೇರ ಮುಂದೆ ಇರಬೇಕು. ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಕಾಸನ, ನಾರ್ಮಲ್ ಬ್ರೀತಿಂಗ್. ಹಾಗೆ ತಗೊಂತ ಬನ್ನಿ. ಫಸ್ಟ್ ಎರಡು ಮಣ್ಕೈಗಳು ಭೂಮಿಗೆ ಟಚ್ ಆಗಿರಲಿ. ನಿಮ್ಮ ಮನೆ ಭೂಮಿಗೆ ಟಚ್ ಆಗಿಲ್ಲ ಆದರೆ ಹಿಂಭಾಗದಲ್ಲಿ ನಿಮ್ಮ ಬಟಕ್ಸ್ ಹೋಗಿ ಹಿಂಡಿಗೂ ಗೊತ್ತಬೇಕು. ನೆಕ್ಸ್ಟ್ ಹಾಗೆ ಮೇಲ್ ಬನ್ನಿ, ಅಷ್ಟಾಂಗಾಸನ. ಹಾಗೆ ಬೆಂಡ್ ಆಗ್ತಾ ಫಸ್ಟ್ ಗಲ್ಲ, ಎದೆ ಮುಂದೆ ಮತ್ತೆ ಕಾಲು ಪೂರ್ತಿ ಬಾಲ ಕೈಗಳ ಮೇಲೆ ಇರಬೇಕು. ನೀವು ಹೊಟ್ಟೆ ಮತ್ತೆ ಬಟ್ಟೆ ಕರೆಕ್ಟ್ ಬಿಟ್ಟಾಗಿರ್ಬೇಕು. ನೆಕ್ಸ್ಟ್ ಭುಜಂಗಾಸನ. ಹಾಗೆ ಮಲ್ಕೊಳ್ಳಿ, ನಾಭಿಯಿಂದ ಮೇಲ್ಭಾಗ ಮಾತ್ರ ಲಿಫ್ಟ್ ಮಾಡ್ತಾ ಬನ್ನಿ, ದೃಷ್ಟಿ ನೇರ ಚಾವಣಿ ಮೇಲೆ ಇರಲಿ. ನೆಕ್ಸ್ಟ್ ಪರ್ವತಾಸನ. ಹಾಗೆ ತಗೋತಾ ಬನ್ನಿ, ತೋಳೆಗೆ ನಿಮ್ ಗಲ್ಲ ಹೋಗಿ ಎದೆ ಮೆತ್ಕೋಬೇಕು, ಕಾಲ ಮೇಲೆ ಇಡೀ ದೇಹ ಪರ್ವತದ ಆಕಾರದಲ್ಲಿರ್ಬೇಕು. ಎರಡು ಹಿಂಡಿಗಳು ಭೂಮಿಗೆ ಮೆತ್ತಿರ್ಬೇಕು, ನಿಮ್ಮ ಮಂಡಿಗಳು ಲಾಕ್ ಆಗಿರ್ಬೇಕು. ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಆಸನ, ನಾರ್ಮಲ್ ಬ್ರೀತಿಂಗ್. ಹಾಗೆ ತಗೊಂತ ಬನ್ನಿ. ನೆಕ್ಸ್ಟ್ ಕುಕ್ಕ ಬಲಗಾಲ ಮುಂದೆ ತಗೊಂತ ಬನ್ನಿ. ದೃಷ್ಟಿ ನೇರ ಮುಂದೆ ಇರಬೇಕು, ಬಲಗಾಲು ಮತ್ತು ಎರಡು ಕೈಗಳು ಈಕ್ವಲ್ ಆಗಿರಬೇಕು. ನೆಕ್ಸ್ಟ್ ಬಲಗಾಲ ಜೊತೆ ಎಡಗಾಲ ಜಾಯಿನ್ ಮಾಡ್ಕೊಳ್ಳಿ, ಪಾದ ಹಸ್ತಾಸನ. ಎರಡು ಕೈಗಳು ಪಾದ ಪಕ್ಕಲಾಗೇ ಇರಬೇಕು. ಮತ್ತೆ ಕಿವಿ ಮತ್ತೆ ತೋಳು ಒಟ್ಟಿಗೆ ಬನ್ನಿ, ಉರ್ದು ಮುಖಾಸನ. ಹಾಗೆ ತಗೊಂತ ಬನ್ನಿ, ತಗೊಂತ ಬನ್ನಿ. ಇಡೀ ದೇಹ ಅರ್ಧ ಚಕ್ರಾಕಾರದ ಬರಬೇಕು. ಎಷ್ಟಾಗಿದೆ ಅಷ್ಟು ಬೆಂಡ್ ಆಗ್ತಾ ಇರಬೇಕು. ಬೆಂಡ್ 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 ಬೆಂಡ್. ನೆಕ್ಸ್ಟ್ ಪೊಸಿಷನ್ ಬರ್ತಾ ಸ್ಥಿತಿ ನಮಸ್ಕಾರ ಮುಂದೆ ಬನ್ನಿ. ಜಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ಶಿಖರ ತಾಳಾಸನ ಬಂದ್ಬಿಡಿ, ಕಾಲುಗಳು ಸರಳ ಮಾಡ್ಕೊಳ್ಳಿ, ಇಡೀ ದೇಹದ ಗಮನಿಸ್ಕೊಂಡ ಬನ್ನಿ. ಹಾಗೆ ಎರಡು ಕಾಲುಗಳು ಜೋಡಿಸ್ಕೊಳ್ಳಿ, ಎರಡು ಕೈಗಳು ಸ್ಥಳದಲ್ಲಿ ನಮಸ್ಕಾರ ಮಾಡ್ತಾ ಎಂಡಿಂಗ್ ಪ್ರೇಯರ್. ಪಟ್ಟಿ ಹೇಳೋಣ, ಟೇಕ್ ಎ ಡೀಪ್ ಬ್ರೀತ್. पत्नी नमस्तुभ्यं पादस्पर्शं क्षमस्व मे। इद्दले 3 ಬಾರಿ ಪ್ರದಕ್ಷಿಣೆ ಹಾಕಲು. ಹಾಗೆ ಭೂಮಿ ತಾಯಿ ವಂದಿಸ್ತಾ ನಿಧಾನಕ್ಕೆ ದಂಡಾಸನ ಬಂದ್ಬಿಡಿ. ದಂಡಾಸನದಲ್ಲಿ ಹೀಗೆ ಅಲ್ಪ ವಿಶ್ರಾಂತಿ, ಬಾಯಿ ನಿಧಾನಕ್ಕೆ